ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದಕ್ಕಿಂತ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಅಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತಕ್ಕಂಥ ವದಂತಿ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಜನ ಕ್ಯೂ ನಿಂತಾ ಇದ್ದಾರೆ. ಅದೇನೋ ಪ್ಲಾಸ್ಟಿಕ್ ಬಾಟಲ್ ಕ್ಯಾನ್ ತಂದರೆ ಪೆಟ್ರೋಲ್ ಹಾಕಲ್ಲ. ಆಯಿಲ್ ಮಾರ್ಕೆಟಿಂಗ್ ಸಂಸ್ಥೆಗಳು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಟೂ ವೀಲರ್ ಫೋರ್ ವೀಲರ್ ತಂದು ಹಾಕಿಸ್ಕೋಬೇಕಷ್ಟೇ. ಪ್ಲಾಸ್ಟಿಕ್ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕದಂತೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬಂಕ್ ಬಳಿ ವಾಹನ ತಂದರೆ ಮಾತ್ರ ಪೆಟ್ರೋಲು ಡೀಸಲ್ಲು ಹಾಕ್ತೀವಿ. ಪೆಟ್ರೋಲ್ನ ನೀವು ಬಾಟ್ಲ್ಗಳಲ್ಲಿ ಶೇಖರಿಸಿಟ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇದೊಂದು ಸ್ಟ್ರಿಕ್ಟ್ ರೂಲ್ಸೇ ಮಾಡಬೇಕು ಎಲ್ಲ ಕಡೆ. ಸುಮ್ಮನೆ ಜನ ಬಾಟ್ಲ್ ಹಿಡ್ಕೊಂಡು ಬಂದ್ಬಿಡ್ತಾರೆ. ಬಾಟಲ್ಗಳಿಗೆ ಹಾಕಲ್ಲ. ನಿಮ್ಮ ಬೈಕ್ ತೊಗೊಂಬನ್ನಿ, ಸ್ಕೂಟ್ರ್ ತೊಗೊಂಬನ್ನಿ, ಕಾರ್ ತೊಗೊಂಬನ್ನಿ, ಹಾಕಿಸ್ಕೊಂಡು ಹೋಗಿ. ತುಂಬ ಜನ ಇದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ತೊಗೊಂಡೋಗಿ ಮನೆಯಲ್ಲಿ ಸ್ಟಾಕ್ ಇಡೋದು, ಆಮೇಲೆ ತುಂಬ ಅಭಾವ ಬಂದಾಗ 1 to ಡಬಲ್ ರೇಟಿಗೆ ಮಾರಾಟ ಮಾಡೋದು, ಇವೆಲ್ಲ ಮಾಡ್ತಾರೆ. ಹಾಗಾಗಿ ಬಾಟಲ್ಗಳಿಗೆ ಹಾಕಲ್ಲ ಅಂತ ರೂಲ್ಸೇ ಮಾಡಬೇಕು. ಸರ್ಕಾರನೇ ರೂಲ್ಸ್ ಮಾಡಲಿ, ಅಥವಾ ಆಯಿಲ್ ಕಂಪ್ನೀಸ್ ಅವರೇ ರೂಲ್ಸ್ ಮಾಡಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ರೂಲ್ಸ್ ಮಾಡಲಿ. ಯಾವ ಬಂಕಲ್ಲೂ ಕೂಡ ಬಾಟಲ್ಗಳಿಗೆ ಪೆಟ್ರೋಲ್ ಹಾಕಲ್ಲ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದ ಪರಿಣಾಮದಿಂದಾಗಿ ಈಗಾಗಲೇ ಕೂಡ ದೇಶದಲ್ಲಿ ಅಡುಗೆ ಅನಿಲದ ಕೊರತೆ ಅಭಾವ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಕೂಡ ಪೆಟ್ರೋಲ್ಗೂ ಕೂಡ ಅಭಾವ ಸೃಷ್ಟಿಯಾಗುತ್ತೆ, ಡೀಸೆಲ್ಗೂ ಕೂಡ ಅಭಾವ ಸೃಷ್ಟಿಯಾಗುತ್ತೆ ಅಂತೇಳಿ ರಾಜ್ಯದ ಹಲವು ಕಡೆ ಈಗ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲನ್ನು ತುಂಬಿಸಿಕೊಳ್ಳುವಂತಹ ಕಾಯಕವನ್ನು ಹಲವರು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬ್ರೇಕ್ ಆಗ್ತಾ ಇದ್ದಾರೆ. ಯಾವುದೇ ರೀತಿಯ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಕ್ಯಾನ್ಗಳಿಗೆ ತುಂಬಿಸಿಲ್ಲ ಅನ್ನೋಂಥ ಒಂದು ಹೊಸ ಸೂಚನೆ ಇವತ್ತು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಬಂದಿದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ತಾನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ಈಗಾಗಲೇ ತಾವು ನೋಡ್ತಾ ಇರುವಂಥ ಸೂಚನೆಯ ಪತ್ರ ಏನಿದೆ ಅದರಲ್ಲಿ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಈಗಾಗಲೇ ಕೂಡ ಯಾರೇ ಕೂಡ ಕ್ಯಾನ್ ಆಗಲಿ ಪೆಟ್ರೋಲನ್ನು ತುಂಬಿಸ್ಕೊಳ್ಳುವಂಥದ್ದಾಗಲಿ ಅದಕ್ಕೆ ತುಂಬುವಂತಾಗಲಿ ಮಾಡಬಾರ್ದು. ಯಾಕೆಂತಂದರೆ ಈ ರೀತಿ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ತುಂಬಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎಲ್ಲಾದರೂ ಅವಘಡಗಳಾದರೆ, ಹೆಚ್ಚು ಕಡಿಮೆ ಆದರೆ ಅನಾಹುತಗಳಾಗುತ್ತೆ. ಆ ಒಂದು ಕಾರಣಕ್ಕಾಗಿ ಈಗಾಗಲೇ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಸೂಚನೆಯನ್ನು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕೊಡಲಾಗಿರುವಂಥದ್ದು. ರಾಜ್ಯದ ಹಲವು ಕಡೆ ಈಗಾಗಲೇ ಕೂಡ ನೀರಿನ ಬಾಟಲಿ ಇರ್ಬೋದು, ದೊಡ್ಡ ದೊಡ್ಡ ಕ್ಯಾನ್ಗಳಿರ್ಬೋದು, ಅದರಲ್ಲಿ ಸಿಗುತ್ತಾ ಇಲ್ಲ ಅನ್ನುವಂಥ ಆತಂಕದಿಂದ ಜನ ತುಂಬಿಸ್ಕೊಳ್ತೀವಿ. ಇವತ್ತು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಅವರನ್ನೇ ಮಾತಾಡಿಸುವಂಥ ಸರ್, ಏನು ಸರ್ ಇದು ಹೊಸ ಆದೇಶ? ಇದು ಏನಾಗಿದೆ, ಯುದ್ಧದ ಪರಿಣಾಮವಾಗಿ ಗ್ಯಾಸ್ ಸಿಲಿಂಡರ್ನ ಒಂದು ಕೊರತೆಯಿಂದಾಗಿ ಏನು ಒಂದು ಉದ್ಯಮದಲ್ಲಿ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಆಗ್ತದೆ ಅನ್ನೋವಂಥ ಒಂದು ಮನೋಭಾವನೆ ಜನರಲ್ಲಿ ಕಲ್ಪನೆ ಆಗ್ತಾಯಿದೆ. ಮತ್ತು ಒಂದಂತೂ ನಾನು ಸ್ಪಷ್ಟವಾಗಿ ಹೇಳ ಬಯಸ್ತೀನಿ, ಯಾವುದೇ ರೀತಿಯ ಪೆಟ್ರೋಲ್ ಮತ್ತು ಡೀಸೆಲ್ನ ಅಭಾವ ನಮ್ಮ ದೇಶದಲ್ಲಿ ಇಲ್ಲ. ಮತ್ತು ನಮ್ಮ ಒಂದು ಈ ಬೆಂಗಳೂರು ಡಿವೋಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಮಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಮೊದಲು ನಮಗೆ ಒಂದು 5 ಡೇಸು ಮತ್ತು 3 ಡೇಸ್ ಅಂತೇಳಿ ಒಂದು ಕ್ರೆಡಿಟ್ ಸಿಸ್ಟಮ್ ಒಂದಿತ್ತು. ಆ ಒಂದು ಸಿಸ್ಟಮ್ನ ಈಗ ತೆಗೆದುಹಾಕಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ನಾವು ಫೈನಾನ್ಸ್ನ ಹೊಂದಾಣಿಸ್ಕೊಳ್ಳೋದಕ್ಕೆ. ಅದು ಬಿಟ್ಟಂಗೆ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಈಗ ನನ್ನ ಬಂಕ್ನಲ್ಲಿ ಸಂಬಂಧಪಟ್ಟಂಗೆ ನನಗೆ ಪ್ರತಿದಿನ ಆಗ್ತಕ್ಕಂಥ ಆವರೇಜ್ನಲ್ಲಿ ಪೆಟ್ರೋಲ್ ಸ್ಟಾಕು ಒಂದು 15 ದಿನಕ್ಕೆ ಆಗುವಷ್ಟು ನಾನು ಇಟ್ಕೊಂಡಿದ್ದೀನಿ. ಮತ್ತು ಡೀಸೆಲ್ಲು 4 ರಿಂದ 5 ದಿನಕ್ಕೆ ಆಗುವಷ್ಟು ಸ್ಟಾಕ್ ಇಟ್ಕೊಂಡಿದೆ. ಮತ್ತು ಪ್ರತಿದಿನ ಡೀಸೆಲ್ಲು ಪೆಟ್ರೋಲ್ ಬರ್ತಾಯಿದೆ. ಒಂದು ಏನು ಸೂಚನೆ ಬಂದಿದೆ ಅಂತಂದರೆ, ಸಾಮಾನ್ಯವಾಗಿ ಯಾವುದಾನ ಒಂದು ಬಂಕಲ್ಲಿ ಬರ್ತಕ್ಕಂಥದ್ದು ವಿಳಂಬ ಆಯಿತು ಅಂದರೆ ಸ್ಟಾಕು, ಮುಂದೆ ಇರ್ತಕ್ಕಂಥ ಬಂಕಲ್ಲಿ ಒಂದೇ ಸರಿ ಕ್ರೌಡು ಒಂದು ಕ್ರಿಯೇಟ್ ಆಗ್ತದೆ. ಆ ಒಂದು ಸಮಯದಲ್ಲಿ ಜನರು ಆತಂಕದಿಂದ ಏನು ಮಾಡ್ತಾರೆ, ತಮ್ಮ ಗಾಡಿಗಳಿಗೆ ತುಂಬಿಸ್ಕೊಳೋದಲ್ದಿರ ಕ್ಯಾನ್ಗಳಲ್ಲಿ 1 ಲೀಟ್ರು 2 ಲೀಟ್ರ್ ಕ್ಯಾನ್ಗಳಲ್ಲಿ ಅವೈಜ್ಞಿಕವಾಗಿ ತೆಗೆದುಕೊಂಡೋಗಿ ಇಟ್ಕೊಳ್ಳೋಂಥದ್ದು. ಮತ್ತು ಅದನ್ನು ತೊಗೊಂಡೋಗಿ ಮನೆಯಲ್ಲಿ ಇಟ್ಟಾಗ ಅದೇನಾಗ್ತದೆ, ಪೆಟ್ರೋಲು ಗಾಳಿಗೆ ಎವಾಪ್ರೇಷನ್ ಆಗಿ ಬಾಟ್ಲು ಥರ ದೊಡ್ಡದಾಗುವಂಥ ಒಂದು ಸಾಧ್ಯತೆ ಇರ್ತದೆ. ಮತ್ತು ಅವಘಡ ಸಂಧಿ ಸ್ಫೋಟ ಆಗುವಂಥ ಒಂದು ಇರೋದ್ರಿಂದ ಜನರ ಹಿತದೃಷ್ಟಿಯಿಂದ 1 ಲೀಟ್ರ್ 2 ಲೀಟ್ರ್ ಬಾಟ್ಲಿಗಳಿಗೆ ಯಾವುದೇ ಕಾರಣಕ್ಕೆ ಹಾಕಬಾರ್ದು ಅಂತೇಳಿ ಮೇಲಿನ ಅಧಿಕಾರಿಗಳು ಮೇಲಿಂದ ಮೇಲೆ ಕಳೆದ ಒಂದು ವಾರದಿಂದ ನಮಗೆ ಸೂಚನೆ ಕೊಡ್ತಾಯಿದ್ರು. ನಾವು ಅದರ ಬಗ್ಗೆ ಯಾರೂ ಅಷ್ಟು ಗಮನ ಹರಿಸಿಲ್ಲ. ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಆಗ್ತಾಯಿದ್ವಿ. ಆದರೆ ಈಗ ಅದನ್ನು ಕಂಪಲ್ಸರಿಯಾಗಿ ಖಡಾಖಂಡಿತವಾಗಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಂತೇಳಿ ಆದೇಶ ಬಂದಿದೆ. ಆ ಥರ ಹಾಕಿದಂಥ ಒಂದು ವಿಚಾರ ನಮ್ಮ ಯಾವುದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿ ಕಂಡು ಬಂದ ಕೂಡ ಅಂಥ ಬಂಕ್ಗಳನ್ನ ಲೈಸೆನ್ಸ್ನ ರದ್ದುಪಡಿಸುವ ಮತ್ತು ತಡೆ ಹಿಡಿಯುವಂಥ ಒಂದು ಸೂಚನೆ ಮತ್ತು ಕೆಲವೊಂದು ಬಂಕ್ಗಳಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರೋದ್ರಿಂದ ಜನರ ಒಳಿತಿಗಾಗಿ ಈ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಜರುಗಿಸಬೇಕಾಗಿದೆ. ಇವತ್ತು ಚಿಕ್ಕಬಳ್ಳಾಪುರದ ಇಂಡಿಯನ್ ಆಯಿಲ್ ಬಂಕ್ನ ಮಾಲೀಕರಾದಂಥ ಭಾಸ್ಕರ್ ಅವರ ಮಾತುಗಳು. ಸಹಜವಾಗಿ ಈಗಾಗಲೇ ಕೂಡ ಪ್ಲಾಸ್ಟಿಕ್ ಬಾಟಲಿಯೊಳಗೆ ಪೆಟ್ರೋಲನ್ನು ತುಂಬಿಸೋದನ್ನು ನಾವು ಇವತ್ತಿಂದ ನಿಲ್ಲಿಸ್ತಾ ಇದ್ದೀವಿ. ಯಾರೇ ಕೂಡ ಬಂದರೂ ಕೂಡ ವಾಪಸ್ ಕಳಿಸ್ತಾ ಇದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.